ಮಿತ್ರರೇ ನಮಸ್ಕಾರ. ಮಿತ್ರರೇ, ತಮಿಳುನಾಡು ರಾಜಕಾರಣದಲ್ಲಿ ಒಂದು ಕ್ಷಿಪ್ರ ರಾಜಕೀಯ ಬೆಳವಣಿಗೆ ನಡೆದಿದೆ. ಇದೇನು ಅನಿರೀಕ್ಷಿತ ಅಲ್ಲ, ನಿರೀಕ್ಷಿತವೇ. ಕಳೆದ ಕೆಲ ದಿನಗಳ ಹಿಂದೆ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ನಿಮಗೆ ತಿಳಿಸಿದ್ದೆ. ಏನಂತ? ಅಣ್ಣಾ ಡಿಎಂಕೆ ಮತ್ತು ಬಿಜೆಪಿಯ ನಡುವೆ ಮರು ಮೈತ್ರಿ ಆಗುವಂತ ಸಾಧ್ಯತೆಗಳಿದೆ. ಬಿಜೆಪಿಗೆ ಕೂಡ ಈಗ ಅಣ್ಣಾ ಡಿಎಂಕೆಯ ಅನಿವಾರ್ಯತೆ ಅರ್ಥ ಆಗಿದೆ. ಇನ್ನೊಂದು ಕಡೆಯಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಬಿಜೆಪಿಯ ಅವಶ್ಯಕತೆ ಇದೆ ಅಂತ ಅಣ್ಣಾ ಡಿಎಂಕೆಗೂ ಕೂಡ ಅನಿಸೋದಕ್ಕೆ ಶುರುವಾಗಿದೆ. ಹೀಗಾಗಿ ಇವರಿಬ್ಬರ ನಡುವೆ ಮೈತ್ರಿ ಆಗಬಹುದು ಅಂತ ನಾನು ಹೇಳಿದ್ದೆ. ಮಿತ್ರರೇ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಬೆಳವಣಿಗೆ ನಡೆದಿದೆ. ಅದೇನು ಕೇಳಿದ್ರೆ, ಅಣ್ಣಾ ಡಿಎಂಕೆಯ ಅತಿ ದೊಡ್ಡ ನಾಯಕರು ದೆಹಲಿಗೆ ಹೋಗ್ಬಿಟ್ಟು ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ಎರಡೂ ಪಕ್ಷಗಳ ನಡುವೆ ಮೈತ್ರಿಯ ಮಾತುಕತೆ ಬಹುತೇಕ ಫೈನಲ್ಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ 2026ರ ಚುನಾವಣೆಯಲ್ಲಿ ಈ ಮೈತ್ರಿ ವರ್ಕೌಟ್ ಆಗುತ್ತಾ? ಬಿಜೆಪಿ ಮತ್ತು ಅಣ್ಣಾ ಡಿಎಂಕೆ ಗೆಲುವಿನ ಚಾನ್ಸಸ್ ಎಷ್ಟಿದೆ? ಡಿಎಂಕೆಗೆ ಇದು ಯಾವ ರೀತಿಯ ಒತ್ತಡವನ್ನು ತರುತ್ತೆ? ತಮಿಳುನಾಡು ರಾಜಕಾರಣದ ಸ್ಥಿತಿಗತಿಗಳು ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಜೊತೆಗೆ ಈ ಮೈತ್ರಿಯ ಲಾಭ ನಷ್ಟದ ಬಗ್ಗೆಯೂ ಕೂಡ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. 2026 ಇದೆಯಲ್ಲ, ಭಾರತದ ರಾಜಕಾರಣದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತಹ ವರ್ಷ. ಯಾಕೆ ಕೇಳಿದ್ರೆ, ಪ್ರಮುಖವಾದಂತಹ 4 ರಾಜ್ಯದಲ್ಲಿ ಚುನಾವಣೆ ಇದೆ. ಒಂದು ಕೇರಳ, ಎರಡನೇದಾಗಿ ಪಶ್ಚಿಮ ಬಂಗಾಳ, ಮೂರನೇದಾಗಿ ಅಸ್ಸಾಂ, ನಾಲ್ಕನೇದಾಗಿ ತಮಿಳುನಾಡು. ಈ 4 ರಾಜ್ಯಗಳ ಪೈಕಿ ಬಿಜೆಪಿಗೆ 3 ರಾಜ್ಯಗಳಲ್ಲಿ ತುಂಬಾ ಕಠಿಣ ಪರಿಸ್ಥಿತಿ ಇದೆ. ಅದರಲ್ಲೂ ಕೇರಳ ಮತ್ತು ತಮಿಳುನಾಡಿನಲ್ಲಿ ಬಿಜೆಪಿಗೆ ಒಂದು ರೀತಿಯ ಮರುಭೂಮಿಯ ವಾತಾವರಣವೇ ಇದೆ. ಅಲ್ಲೇನು ಕಮಲ ಅರಳುತ್ತೆ ಅಂತ ಯಾರೂ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಬಿಜೆಪಿ ಪ್ರಯತ್ನವನ್ನಂತೂ ನಿಲ್ಲಿಸಿಲ್ಲ. ಕೇರಳದಲ್ಲಿ ಈಗಾಗಲೇ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಆರಂಭಗೊಂಡಿದೆ. ಅಲ್ಲಿ ರಾಜೀವ್ ಚಂದ್ರಶೇಖರ್ ಅವರಿಗೆ ಬಿಜೆಪಿಯ ಅಧ್ಯಕ್ಷ ಗಾದಿಯನ್ನು ಕೊಡಲಾಗಿದೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನ ದೊಡ್ಡ ನಾಯಕನಾಗಿರುವಂತಹ ಶಶಿ ತರೂರ್ಗೆ ಬಿಜೆಪಿ ಗಾಳ ಹಾಕಿದೆ. ಇದೇನಾದರೂ ಸಕ್ಸಸ್ ಆಗಿದ್ದೇ ಆದರೆ ಕೇರಳದ ರಾಜಕಾರಣದಲ್ಲೂ ಕೂಡ ಬಿಜೆಪಿ ಒಂದು ಭದ್ರವಾದಂತಹ ಹೆಜ್ಜೆ ಇಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಆದರೆ ಬಿಜೆಪಿಗೆ ಕೇರಳದ ಬಗ್ಗೆ ಏನು ಬಹಳ ನಿರೀಕ್ಷೆ ಇಲ್ಲ. ಯಾಕೆಂದ್ರೆ ಬಿಜೆಪಿ ಏಕಾಂಗಿಯಾಗಿ ಕೇರಳದಲ್ಲಿ ಸರ್ಕಾರ ರಚನೆ ಮಾಡುವಂತದ್ದು ಬಹಳ ಕಷ್ಟ. ಎರಡನೇದಾಗಿ ಕೇರಳದಲ್ಲಿ ಬಿಜೆಪಿಗೆ ಪ್ರಬಲವಾದಂತಹ ಮಿತ್ರ ಪಕ್ಷವೇ ಇಲ್ಲ. ಹೀಗಾಗಿ ಕೇರಳದ ಬಗ್ಗೆ ಬಿಜೆಪಿ ದೊಡ್ಡ ಹೋಪ್ಸ್ ಅನ್ನೇನು ಇಟ್ಕೊಂಡಿಲ್ಲ. ಆದರೆ ಬಿಜೆಪಿ ಪ್ರಬಲವಾಗಿ ಹೋಪ್ಸ್ ಇಟ್ಕೊಂಡಿರುವಂತಹ ರಾಜ್ಯಗಳು ಅಂತಂದ್ರೆ ಒಂದು ಪಶ್ಚಿಮ ಬಂಗಾಳ, ಇನ್ನೊಂದು ತಮಿಳುನಾಡು. ಪಶ್ಚಿಮ ಬಂಗಾಳದ ವಿಚಾರವನ್ನು ಇನ್ಯಾವತ್ತಾದ್ರೂ ಹೇಳ್ತೀನಿ. ಈಗ ತಮಿಳುನಾಡು ವಿಚಾರಕ್ಕೆ ಬಂದ್ಬಿಡೋಣ. ತಮಿಳುನಾಡಿನಲ್ಲಿ ಬಿಜೆಪಿಗೆ ಯಾಕೆ ಹೋಪ್ಸ್ ಇದೆ ಅಂತಂದ್ರೆ, ಬಿಜೆಪಿಯ ಸ್ವಂತ ಸಾಮರ್ಥ್ಯದಿಂದ ಅಲ್ಲ, ಅಲ್ಲಿ ಅಣ್ಣಾ ಡಿಎಂಕೆ ಜೊತೆಗೆ ಮೈತ್ರಿ ಆಗಬಹುದು. ಈ ಹಿಂದೆ ಅವರು ನಮ್ಮದೇ ಮೈತ್ರಿಕೂಟದಲ್ಲಿದ್ರು, ನಮ್ಮಿಬ್ಬರ ನಡುವೆ ಒಂದಷ್ಟು ತಾಳಮೇಳ ಕೂಡು ಬರುತ್ತೆ, ಮತ್ತೇನಾದ್ರೂ ಮರು ಮೈತ್ರಿ ಆಗಿದ್ದೇ ಆದ್ರೆ ನಾವು ಅಧಿಕಾರಕ್ಕೆ ಬಂದ್ರೂ ಬರಬಹುದು ಅಂತ ಬಿಜೆಪಿ ಕನಸು ಕಾಣ್ತಾ ಇದೆ. ಇದಕ್ಕೆ ಪೂರಕವಾಗಿ ಈಗ ದೆಹಲಿಯಲ್ಲಿ ದೊಡ್ಡ ಬೆಳವಣಿಗೆ ನಡೆದಿದೆ. ಅಣ್ಣಾ ಡಿಎಂಕೆಯ ನಾಯಕರು ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ಅಣ್ಣಾ ಡಿಎಂಕೆಯ ಜನರಲ್ ಸೆಕ್ರೆಟರಿ ಆಗಿರುವಂತಹ ಎಡಪ್ಪಾಡಿ ಪಳನಿಸ್ವಾಮಿ ಹಾಗೂ ಅಣ್ಣಾ ಡಿಎಂಕೆಯ ದೊಡ್ಡ ನಾಯಕರಾಗಿರುವಂತಹ ತಂಬಿದುರೈ ಹಾಗೆ ಅಣ್ಣಾ ಡಿಎಂಕೆಯ ಇತರೆ ಕೆಲ ನಾಯಕರು ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ಈ ಭೇಟಿ ವೇಳೆ ಮೈತ್ರಿ ಮಾತುಕತೆ ಬಹುತೇಕ ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಯಾವಾಗ ಅಮಿತ್ ಶಾ ಮತ್ತು ಪಳನಿಸ್ವಾಮಿ ಇಬ್ಬರು ಭೇಟಿಯಾದರೂ ಇನ್ನೊಂದು ಕಡೆ ಡಿಎಂಕೆ ಪಾಳೆಯದಲ್ಲಿ ಬಿರುಗಾಳಿ ಎದ್ದಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ತಮಿಳುನಾಡಿನಲ್ಲಿ ಒಂದು ವೇಳೆ ಮೈತ್ರಿ ಇಲ್ಲದೆ ಬಿಜೆಪಿ ಏಕಾಂಗಿಯಾಗಿ ಚುನಾವಣೆಯನ್ನು ಎದುರಿಸಿ ಇನ್ನೊಂದು ಕಡೆ ಅಣ್ಣಾ ಡಿಎಂಕೆ ಏಕಾಂಗಿಯಾಗಿ ಚುನಾವಣೆಯನ್ನು ಎದುರಿಸಿದ್ದೇ ಆದ್ರೆ ಓಟ್ಗಳು ಡಿವೈಡ್ ಆಗುತ್ತೆ. ಇದರ ಲಾಭ ಡಿಎಂಕೆಗಾಗತ್ತೆ. ಇದೇ ನಿರೀಕ್ಷೆಯಲ್ಲಿ ಡಿಎಂಕೆ ಇತ್ತು, ಅವರಿಬ್ಬರ ನಡುವೆ ಯಾವುದೇ ಕಾರಣಕ್ಕೂ ಕೂಡ ಮೈತ್ರಿ ಆಗಬಾರದು ಅಂತ. ಸದ್ಯ ಬಿಜೆಪಿಗೂ ತನ್ನ ತಪ್ಪಿನ ಅರಿವಾಗಿದೆ, ಅಣ್ಣಾ ಡಿಎಂಕೆ ನಾಯಕರಿಗೂ ಕೂಡ ಪರಿಸ್ಥಿತಿ ಅರಿವಾಗಿದೆ. ಅದು ಹೇಗೆ ಕೇಳಿದ್ರೆ, 2024ರ ಲೋಕಸಭಾ ಚುನಾವಣೆಗೂ ಮುಂಚೆ ಬಿಜೆಪಿ ಮತ್ತು ಅಣ್ಣಾ ಡಿಎಂಕೆ ನಡುವೆ ಮೈತ್ರಿ ಇತ್ತು. ಆದರೆ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳಿದೆ ಎನ್ನುವ ಹೊತ್ತಿಗೆ ಅಣ್ಣಾ ಡಿಎಂಕೆ ಮೈತ್ರಿಯಿಂದ ಹೊರ ನಡೀತು. ಕಾರಣ ಏನು ಕೇಳಿದ್ರೆ, ಅಣ್ಣಾಮಲೈ ಅವರು ಅಣ್ಣಾ ಡಿಎಂಕೆಯ ದೊಡ್ಡ ನಾಯಕರಾಗಿದ್ದಂತಹ ಅಣ್ಣಾ ದುರೈ ಬಗ್ಗೆ ಮಾತನಾಡಿದ್ರು. ಇನ್ನೊಂದು ಕಡೆ ಜಯಲಲಿತಾ ಭ್ರಷ್ಟಾಚಾರವನ್ನ ಕೂಡ ಅನೇಕ ಇಂಟರ್ವ್ಯೂಗಳಲ್ಲಿ ಪ್ರಸ್ತಾಪ ಮಾಡಿದ್ರು. ಇದು ಅಣ್ಣಾ ಡಿಎಂಕೆ ನಾಯಕರ ಸಿಟ್ಟಿಗೆ ಕಾರಣವಾಯಿತು. ಮೈತ್ರಿ ಧರ್ಮದ ಪಾಲನೆಯೇ ಆಗ್ತಾ ಇಲ್ಲ, ಅಣ್ಣಾಮಲೈ ಏಕಪಕ್ಷೀಯ ನಿರ್ಧಾರಗಳನ್ನ ಕೈಗೊಳ್ತಾ ಇದ್ದಾರೆ, ನಮ್ಮ ಪಕ್ಷದವರನ್ನೇ ಟೀಕಿಸೋದಕ್ಕೆ ಶುರು ಮಾಡಿದ್ದಾರೆ, ನಾವು ಈ ಮೈತ್ರಿಯಲ್ಲಿ ಇರೋದಿಲ್ಲ ಅಂತ ಅವರು ಹೇಳೋದಕ್ಕೆ ಶುರು ಮಾಡಿದ್ರು. ಅಮಿತ್ ಶಾಗೆ ಒಂದು ಷರತ್ತನ್ನು ವಿಧಿಸಿದ್ರು. ಅಣ್ಣಾಮಲೈ ಅವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು, ಇಲ್ಲದೆ ಹೋದರೆ ಅಣ್ಣಾಮಲೈಯವರನ್ನೇ ನೀವು ಅಧ್ಯಕ್ಷ ಸ್ಥಾನದಿಂದ ಬದಲಾಯಿಸಿ ಅಂತ ಹೇಳಿ ಎಡಪ್ಪಾಡಿ ಪಳನಿಸ್ವಾಮಿ ಒಂದು ಬೇಡಿಕೆಯನ್ನಿಟ್ಟರು. ಆದರೆ ಅಮಿತ್ ಶಾಗೆ ಇದೆರಡೂ ಕೂಡ ಸಾಧ್ಯ ಆಗಿಲ್ಲ. ಒಂದು ಕಡೆ ಅಣ್ಣಾಮಲೈ ಕ್ಷಮೆ ಕೇಳೋದಕ್ಕೆ ಸಿದ್ಧ ಇಲ್ಲ, ಬೇಡ ಅಣ್ಣಾಮಲೈ ಅವರನ್ನೇ ರಾಜೀನಾಮೆ ಕೊಡಿಸಿ ಬೇರೆಯವರನ್ನ ಅಧ್ಯಕ್ಷರನ್ನ ಮಾಡೋಣ ಅಂತಂದ್ರೆ ಅಮಿತ್ ಶಾಗ್ ಅದಿಷ್ಟ ಇರಲಿಲ್ಲ. ಯಾಕೆಂದ್ರೆ ಅಣ್ಣಾಮಲೈ ಅವರನ್ನ ಕರೆ ತಂದಿದ್ದು ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ಕಟ್ಟಬೇಕು ಅಂತ. ಆರಂಭದಲ್ಲೇ ಅಣ್ಣಾಮಲೈ ಅವರನ್ನ ನಾಯಕತ್ವದಿಂದ ಇಳಿಸಿದ್ದೇ ಆದ್ರೆ ಬಿಜೆಪಿಗೆ ಹಿನ್ನಡೆ ಆಗುತ್ತೆ. ಹೀಗಾಗಿ ಇದಾಗೋದಿಲ್ಲ ಅಂತ ಅಮಿತ್ ಶಾ ತೀರ್ಮಾನ ಮಾಡ್ತಾರೆ. ಇದೇ ಕಾರಣದಿಂದ ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳ ಮುಂಚೆ ಈ ಮೈತ್ರಿಕೂಟ ಒಡೆದು ಹೋಗುತ್ತೆ. ಇದರ ಲಾಭ ಡಿಎಂಕೆಗಾಗತ್ತೆ. ಅದೇನು ಸಣ್ಣ ಪುಟ್ಟ ಲಾಭ ಅಲ್ಲ, ದೊಡ್ಡ ಲಾಭವೇ ಡಿಎಂಕೆಗಾಗತ್ತೆ. ತಮಿಳುನಾಡಿನ 39 ಲೋಕಸಭಾ ಕ್ಷೇತ್ರಗಳ ಪೈಕಿ 39 ಡಿಎಂಕೆ ಮೈತ್ರಿಕೂಟ ಗೆದ್ದುಕೊಳ್ಳುತ್ತೆ. ತನ್ನದೇ ಮೈತ್ರಿಕೂಟವನ್ನ ಮಾಡಿಕೊಂಡಂತಹ ಅಣ್ಣಾ ಡಿಎಂಕೆಗೂ ಕೂಡ ಹಿನ್ನಡೆ ಆಗುತ್ತೆ. ಇನ್ನೊಂದು ಕಡೆ ಚಿಕ್ಕ ಪುಟ್ಟ 7 ಪಕ್ಷಗಳನ್ನ ಸೇರಿಸಿಕೊಂಡು ಎನ್ಡಿಎ ಮೈತ್ರಿಕೂಟ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿದ್ದಂತಹ ಅಣ್ಣಾಮಲೈಗೂ ಕೂಡ ಹೀನಾಯವಾಗಿ ಸೋಲಾಗುತ್ತೆ. ಸ್ವತಃ ಅಣ್ಣಾಮಲೈ ಕೂಡ ಕೊಯಮತ್ತೂರಿನಲ್ಲಿ ಸೋತು ಹೋಗ್ತಾರೆ. ಮಿತ್ರರೇ, ಈಗ ಇಬ್ಬರಿಗೂ ಕೂಡ ತಪ್ಪಿನ ಅರಿವಾಗಿದೆ. ಅಣ್ಣಾ ಡಿಎಂಕೆಗೂ ಕೂಡ ಮೈತ್ರಿಕೂಟ ಬೇಕಾಗಿದೆ, ಬಿಜೆಪಿಗೂ ಕೂಡ ಮೈತ್ರಿಕೂಟ ಬೇಕಾಗಿದೆ. ಯಾಕೆ ಅಂತಂದ್ರೆ ಏಕಾಂಗಿಯಾಗಿ ಹೋಗಿದ್ದೆ ಆದ್ರೆ
2026ರ ಚುನಾವಣೆಯಲ್ಲಿ ಡಿಎಂಕೆಯನ್ನು ಮತ್ತೆ ಅಧಿಕಾರಕ್ಕೆ ತರಬೇಕಾಗತ್ತೆ. ಡಿಎಂಕೆ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ. ಇದನ್ನ ತಪ್ಪಿಸಬೇಕಾದ್ರೆ ನಾವು ಒಂದಾಗಬೇಕು. ಹೀಗಂತ ಅಣ್ಣಾ ಡಿಎಂಕೆಗೂ ಗೊತ್ತಾಗಿದೆ, ಇನ್ನೊಂದು ಕಡೆ ಬಿಜೆಪಿಗೂ ಕೂಡ ಅರ್ಥ ಆಗಿದೆ. ಇದೇ ಕಾರಣದಿಂದ ಅಮಿತ್ ಶಾ ಅವರ ಜೊತೆಗೆ ಮಾತುಕತೆ ನಡೆದಿದೆ. ಬಹುತೇಕ ಮೈತ್ರಿಗೆ ಎರಡೂ ಪಕ್ಷಗಳು ಒಪ್ಕೊಂಡಿದೆ ಅಂತ ದೆಹಲಿ ಮೂಲಗಳಿಂದ ಸುದ್ದಿ ಕೂಡ ಬರ್ತಾ ಇದೆ. ಈಗಿರುವ ಪ್ರಶ್ನೆ ಏನು ಕೇಳಿದ್ರೆ, ಈ ಮೈತ್ರಿ ವರ್ಕೌಟ್ ಆಗುತ್ತಾ? ಡಿಎಂಕೆಯನ್ನ ಸೋಲಿಸೋದಕ್ಕೆ ಈ ಮೈತ್ರಿಕೂಟಕ್ಕೆ ಸಾಧ್ಯ ಆಗತ್ತಾ? ಈ ಪ್ರಶ್ನೆಯನ್ನ ಕೇಳಿದ್ರೆ ತಮಿಳುನಾಡು ಇತಿಹಾಸವನ್ನ ನೋಡಿದ್ರೆ ನಿಮಗೆ ಉತ್ತರ ಸಿಕ್ಬಿಡುತ್ತೆ. ತಮಿಳುನಾಡಿನಲ್ಲಿ ಯಾವುದೇ ಪಕ್ಷವೂ ಕೂಡ ಎರಡನೇ ಬಾರಿಗೆ ಅಧಿಕಾರಕ್ಕೆ ಬಂದಂತಹ ಉದಾಹರಣೆಗಳಿಲ್ಲ. ಕಳೆದ 4 ವರ್ಷದ ತಮಿಳುನಾಡು ರಾಜಕಾರಣದಲ್ಲಿ ಅದಕ್ಕೇನಾದ್ರೂ ಅಪವಾದ ಅಂತಿದ್ರೆ ಅದು ಜಯಲಲಿತಾ ಮಾತ್ರ. ಯಾಕೆಂದ್ರೆ ಜಯಲಲಿತಾ 2011 ಮತ್ತು 2016 ಕಂಟಿನ್ಯೂಸ್ ಆಗಿ 2 ಬಾರಿ ಆರಿಸಿ ಬಂದಿರ್ತಾರೆ. ಅದನ್ನ ಬಿಟ್ರೆ ಒಮ್ಮೆ ಜಯಲಲಿತಾ, ಒಮ್ಮೆ ಕರುಣಾನಿಧಿ. ಅದೇ ರೀತಿಯಾಗಿ ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಬರ್ತಾ ಇದ್ದಿದ್ದು. ಅಲ್ಲಿನ ಜನ ಎರಡನೇ ಬಾರಿಗೆ ಯಾವುದೇ ಪಕ್ಷಕ್ಕೂ ಕೂಡ ಅಧಿಕಾರ ಕೊಡ್ತಾ ಇರಲಿಲ್ಲ. 1989ರಲ್ಲಿ ಕರುಣಾನಿಧಿ 150 ಕ್ಷೇತ್ರವನ್ನು ಗೆದ್ದು ಅಧಿಕಾರಕ್ಕೆ ಬಂದಿರ್ತಾರೆ. ಜಯಲಲಿತಾ ಪಕ್ಷ ಕೇವಲ 27 ಸೀಟುಗಳನ್ನು ಗೆದ್ದಿರುತ್ತೆ. ಆದರೆ 1991ರಲ್ಲಿ ಚುನಾವಣೆ ನಡೆಯುತ್ತೆ. ಜಯಲಲಿತಾ 225 ಕ್ಷೇತ್ರವನ್ನು ಗೆಲ್ತಾರೆ. ತಮಿಳುನಾಡಿನಲ್ಲಿ ಒಟ್ಟು ವಿಧಾನಸಭಾ ಕ್ಷೇತ್ರಗಳಿರುವಂತಹದ್ದೇ 234. ಅದರಲ್ಲಿ ಜಯಲಲಿತಾ 225 ಗೆದ್ದಿರ್ತಾರೆ. ಕರುಣಾನಿಧಿ ಕೇವಲ 7 ಕ್ಷೇತ್ರವನ್ನು ಗೆದ್ದಿರ್ತಾರೆ. ಅಂದರೆ 89ರಿಂದ 91ರ ಚುನಾವಣೆ ವೇಳೆಗೆ ಕರುಣಾನಿಧಿ 7 ಕ್ಷೇತ್ರಕ್ಕೆ ಕುಸಿತಾರೆ. ಹಾಗೆ 96ರಲ್ಲಿ ಮತ್ತೆ ಚುನಾವಣೆ ಆಗುತ್ತೆ. ಆ 96ರ ಚುನಾವಣೆಯಲ್ಲಿ ಕರುಣಾನಿಧಿ 221 ಕ್ಷೇತ್ರವನ್ನು ಗೆಲ್ತಾರೆ. ಮಿತ್ರರೇ, 91ರಲ್ಲಿ 225 ಕ್ಷೇತ್ರವನ್ನು ಗೆದ್ದಿದ್ದಂತಹ ಜಯಲಲಿತಾ ಕೇವಲ 4 ಕ್ಷೇತ್ರವನ್ನು ಗೆಲ್ತಾರೆ. ಹೀಗೆ 96ರಲ್ಲಿ 4 ಕ್ಷೇತ್ರವನ್ನು ಗೆದ್ದಿದ್ದಂತಹ ಜಯಲಲಿತಾ 2001ರಲ್ಲಿ 196 ಕ್ಷೇತ್ರವನ್ನು ಗೆದ್ದು ಅಧಿಕಾರಕ್ಕೆ ಬರ್ತಾರೆ. ಕರುಣಾನಿಧಿ ಪಕ್ಷ 37 ಕ್ಷೇತ್ರಕ್ಕೆ ಕುಸಿಯುತ್ತೆ. ಅದೇ 2006ರಲ್ಲಿ ಕರುಣಾನಿಧಿ 163 ಕ್ಷೇತ್ರವನ್ನು ಗೆದ್ದು ಅಧಿಕಾರಕ್ಕೆ ಬರ್ತಾರೆ. ಜಯಲಲಿತಾ 69 ಕ್ಷೇತ್ರಕ್ಕೆ ಕುಸಿತಾರೆ. ಹೀಗೆ ಬದಲಾಗ್ತಾನೆ ಇದೆ. 2011ರಲ್ಲಿ ಜಯಲಲಿತಾ ಅಧಿಕಾರಕ್ಕೆ ಬರ್ತಾರೆ, 203 ಕ್ಷೇತ್ರವನ್ನು ಗೆದ್ದಿರ್ತಾರೆ. ಆದರೆ 2016ರಲ್ಲಿ ಪುನಃ ಜಯಲಲಿತಾ ಅಧಿಕಾರಕ್ಕೆ ಬರ್ತಾರೆ. ಅಂದ್ರೆ ಜಯಲಲಿತಾ ಅವರ ಪಾಪ್ಯುಲಾರಿಟಿ ಅಷ್ಟರ ಮಟ್ಟಿಗಿತ್ತು. ಸದ್ಯ 2021ರಲ್ಲಿ MK ಸ್ಟಾಲಿನ್ 133 ಕ್ಷೇತ್ರವನ್ನು ಗೆದ್ದು ಅಧಿಕಾರಕ್ಕೆ ಬಂದಿದ್ದಾರೆ. ಈಗ ಕರುಣಾನಿಧಿ ಕೂಡ ತಮಿಳುನಾಡು ರಾಜಕಾರಣದಲ್ಲಿಲ್ಲ, ಜಯಲಲಿತಾ ಕೂಡ ಇಲ್ಲ. ಸದ್ಯ MK ಸ್ಟಾಲಿನ್ ವಿರುದ್ಧ ಅನೇಕ ಆರೋಪಗಳು ಕೇಳಿಬರ್ತಾ ಇದೆ. ಮುಖ್ಯವಾಗಿ ಭ್ರಷ್ಟಾಚಾರದ ಆರೋಪಗಳಂತೂ ಸಿಕ್ಕಾಪಟ್ಟೆ ಕೇಳಿಬರ್ತಾ ಇದೆ. ಅಣ್ಣಾಮಲೈ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅನೇಕ ಫೈಲ್ಗಳನ್ನು ಕೂಡ ಓಪನ್ ಮಾಡಿದ್ದಾರೆ. ಇನ್ನೊಂದು ಕಡೆ MK ಸ್ಟಾಲಿನ್ ವಿರುದ್ಧ ಇರುವಂತಹ ದೊಡ್ಡ ಆರೋಪ ಏನು ಕೇಳಿದ್ರೆ ಕುಟುಂಬ ರಾಜಕಾರಣ. ಸದ್ಯ ಮುಖ್ಯಮಂತ್ರಿ ಆಗಿರುವಂತಹ MK ಸ್ಟಾಲಿನ್ ರಾಜಕೀಯವಾಗಿ ತೀರಾ ಎಳಸಾದಂತಹ ತನ್ನ ಪುತ್ರ ಉದಯನಿಧಿಯನ್ನ ಉಪಮುಖ್ಯಮಂತ್ರಿ ಮಾಡಿದ್ದಾರೆ. ಇದು DMKಯಲ್ಲೇ ಅಪಸ್ವರಕ್ಕೆ ಕಾರಣವಾಗಿದೆ. ಇನ್ನೊಂದು ಕಡೆಯಲ್ಲಿ ಜನ ಕೂಡ ಇದನ್ನು ಒಪ್ಕೊಳ್ತಾ ಇಲ್ಲ. ಈ ಎಲ್ಲ ಆರೋಪಗಳನ್ನ DMK ಸರ್ಕಾರ ಎದುರಿಸ್ತಾ ಇದೆ. ಇನ್ನೊಂದು ಕಡೆ ತಮಿಳುನಾಡಿನ ಆರ್ಥಿಕ ಪರಿಸ್ಥಿತಿಯು ಕೂಡ ತೀರಾ ಕೆಳಹಂತಕ್ಕೆ ಹೋಗ್ತಾ ಇದೆ. ದೇಶದಲ್ಲೇ ನಂಬರ್ 1 ಸಾಲಗಾರ ರಾಜ್ಯವಾಗಿದೆ. ಜನರಿಗೆ ಅಭಿವೃದ್ಧಿ ಎನ್ನುವಂತಹ ಪದವೇ ಮರೀಚಿಕೆ ಆಗಿದೆ. ಅಷ್ಟರ ಮಟ್ಟಿಗೆ ತಮಿಳುನಾಡು ರಾಜಕಾರಣ ಹದಗೆಟ್ಟು ಹೋಗಿದೆ. ಹೀಗಾಗಿ MK ಸ್ಟಾಲಿನ್ ವಿರುದ್ಧ ತೀವ್ರವಾದಂತಹ ಆಡಳಿತ ವಿರೋಧಿ ಅಲೆ ಇದೆ. ಇದನ್ನ ಟ್ಯಾಕಲ್ ಮಾಡೋದಕ್ಕೆ MK ಸ್ಟಾಲಿನ್ ಏನ್ ಮಾಡ್ತಾ ಇದ್ದಾರೆ? ಹಿಂದಿ ಹೇರಿಕೆಯನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕ್ಷೇತ್ರ ಮರುವಿಂಗಡಣೆಯ ವಿಚಾರವಾಗಿ ರಾಜಕೀಯ ಆರಂಭಿಸಿದ್ದಾರೆ. ಆದರೆ ತಮಿಳುನಾಡು ಜನರಿಗೆ ಇದರ ಬಗ್ಗೆ ಆಸಕ್ತಿ ಇಲ್ಲ. ಈ ಹಿಂದೆ 1970-80ರ ದಶಕದಲ್ಲಿ ಹಿಂದಿ ಹೇರಿಕೆಯ ವಿಚಾರ ತಮಿಳುನಾಡಿನಲ್ಲಿ ದೊಡ್ಡ ರಾಜಕೀಯ ವಿಚಾರ ಆಗಿತ್ತು. ಜನ ಅದಕ್ಕೆ ಮನ್ನಣೆಯನ್ನ ಕೊಟ್ಟರು. ಈಗ ಜನರಿಗೆ ಅದು ಬೇಕಾಗಿಲ್ಲ. ಅವ್ರಿಗೆ ಗೊತ್ತಾಗಿದೆ ಹಿಂದಿಯನ್ನ ಹೇರೋದಕ್ಕೆ ಸಾಧ್ಯ ಇಲ್ಲ, ತಮಿಳು ತುಂಬಾ ಸ್ಟ್ರಾಂಗ್ ಆಗಿದೆ. ಇದೆಲ್ಲವೂ ಅಲ್ಲಿನ ಜನರಿಗೆ ಅರಿವಿಗೆ ಬಂದಿದೆ. ಎರಡನೇದಾಗಿ ಅಭಿವೃದ್ಧಿಯಲ್ಲಿ ಏನೂ ಸಾಧನೆ ಮಾಡೋದಕ್ಕಾಗದೇ ಇರುವ ಕಾರಣದಿಂದಾಗಿ ರಾಜಕೀಯ ಪಕ್ಷಗಳು ಈ ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇದೆ ಅನ್ನುವಂಥದ್ದು ಜನರಿಗೆ ಕೂಡ ಅರ್ಥ ಆಗ್ತಾ ಇದೆ. ಅಂದ್ರೆ ತಮಿಳುನಾಡಿನಲ್ಲಿ MK ಸ್ಟಾಲಿನ್ ಇನ್ನೊಮ್ಮೆ ಅಧಿಕಾರಕ್ಕೆ ಬರುವಂತಹದ್ದು ಬಹಳ ಕಷ್ಟ ಇದೆ. ಇದನ್ನ ಅರ್ಥ ಮಾಡಿಕೊಂಡಿರುವಂತಹ ಅಣ್ಣಾ DMK ನಾವು ಏಕಾಂಗಿಯಾಗಿ ಹೋದ್ರೆ ಅಧಿಕಾರಕ್ಕೆ ಬರುವಂತಹದ್ದು ಕಷ್ಟ ಇದೆ, ಮೈತ್ರಿಕೂಟವನ್ನ ಮಾಡ್ಕೊಳ್ಬೇಕು. ಅದು ಕೂಡ ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದೇ ಆದ್ರೆ ನಮಗೆ ಲಾಭ ಆಗುತ್ತೆ. ಯಾಕೆಂದ್ರೆ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾರೆ. ಅದು ಅಲ್ಲದೆ ಪ್ರಾದೇಶಿಕ ಪಕ್ಷ ಚುನಾವಣೆಯನ್ನ ಎದುರಿಸಬೇಕು. ಅದು DMK ಅಂತಹ ಪಕ್ಷದ ಎದುರು ಅಂತಂದ್ರೆ ಸಂಪನ್ಮೂಲದ ಅವಶ್ಯಕತೆ ಇರುತ್ತೆ. ಸದ್ಯ ಸಂಪನ್ಮೂಲಕ್ಕೆ ಯಾವುದೇ ಕೊರತೆ ಇಲ್ಲ ಅಂತಂದ್ರೆ ಅದು ಬಿಜೆಪಿಗೆ ಮಾತ್ರ. ಹೀಗಾಗಿ ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡ್ರೆ ನಮಗೆ ಲಾಭ ಆಗುತ್ತೆ ಎನ್ನುವಂಥದ್ದು ಅಣ್ಣಾ DMK ನಾಯಕರಿಗೆ ಅರ್ಥ ಆಗಿದೆ. ಇದೇ ಕಾರಣದಿಂದ ಅವರು ಅಮಿತ್ ಶಾ ಮನೆ ಬಾಗಿಲನ್ನು ತಟ್ಟಿದ್ದಾರೆ. ಹಾಗಾದ್ರೆ ಬಿಜೆಪಿ ಕತೆ ಏನು? ಈ ಮೈತ್ರಿಕೂಟ ಬಿಜೆಪಿಗೆ ಒಪ್ಪಿಗೆ ಆಗುತ್ತಾ? ಅಣ್ಣಾಮಲೈ ಇದನ್ನು ಒಪ್ಪಿಕೊಳ್ತಾರಾ ಕೇಳಿದ್ರೆ ಮಿತ್ರರೇ, ಖಂಡಿತವಾಗ್ಲೂ ಒಪ್ಪಿಕೊಳ್ಳಲೇಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ. 2024ರಲ್ಲಿ ಅಣ್ಣಾಮಲೈ ಏಕಾಂಗಿಯಾಗಿ ಚುನಾವಣೆ ಎದುರಿಸಿದ್ದು ಸ್ವತಃ ಅಣ್ಣಾಮಲೈಗೂ ನಷ್ಟ ಆಗಿದೆ, ಬಿಜೆಪಿಗೂ ಕೂಡ ನಷ್ಟ ಆಗಿದೆ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಕೊಯಮತ್ತೂರು ಲೋಕಸಭಾ ಕ್ಷೇತ್ರದಿಂದ ಅಣ್ಣಾಮಲೈ ಸ್ಪರ್ಧೆ ಮಾಡಿದ್ರಲ್ಲ, ಆ ಕೊಯಮತ್ತೂರು ಲೋಕಸಭಾ ಕ್ಷೇತ್ರದಲ್ಲಿ DMK ಗೆದ್ದು. DMK ಅಭ್ಯರ್ಥಿ 5,65,000 ಮತಗಳನ್ನು ಪಡೆದ್ರೆ ಅಣ್ಣಾಮಲೈ 4,47,000 ಮತಗಳನ್ನು ಪಡೆದರು. ಅಣ್ಣಾಮಲೈಗೆ 1,17,000 ಮತಗಳಿಂದ ಸೋಲಾಯಿತು. ಆದರೆ ಅದೇ ಕ್ಷೇತ್ರದಲ್ಲಿ ಅಣ್ಣಾ DMK 2,35,000 ಮತಗಳನ್ನು ಪಡೆದಿತ್ತು. ಒಂದು ವೇಳೆ ಬಿಜೆಪಿ ಮತ್ತು ಅಣ್ಣಾ DMKಯ ಮೈತ್ರಿ ಇದ್ದಿದ್ದೇ ಆಗಿದ್ರೆ ಬಿಜೆಪಿಯ ಮತಗಳಿಕೆ 6,70,000 ದಾಟ್ತಾ ಇತ್ತು.
ಅಂದರೆ ಅಣ್ಣಾಮಲೈ ಡಿಎಂಕೆ ಅಭ್ಯರ್ಥಿಯ ವಿರುದ್ಧವಾಗಿ 1,00,000ದಿಂದ 1,20,000 ಮತಗಳ ಅಂತರದಿಂದ ಗೆಲ್ತಾ ಇದ್ರು. ಇದು ಕೇವಲ ಕೊಯಮತ್ತೂರು ಕ್ಷೇತ್ರದ ಒಂದು ಕಥೆಯಲ್ಲ. ತಮಿಳುನಾಡಿನಲ್ಲಿ ಇಂತಹ 15ರಿಂದ 16 ಕ್ಷೇತ್ರಗಳಿದ್ದಾವೆ. ಅಂದರೆ ಅಣ್ಣಾ ಡಿಎಂಕೆ ಮತ್ತು ಬಿಜೆಪಿ ಮೈತ್ರಿಕೂಟ ಇದ್ದಿದ್ದೇ ಆಗಿದ್ರೆ 2024ರ ಚುನಾವಣೆಯಲ್ಲಿ ಅಷ್ಟು ಕ್ಷೇತ್ರವನ್ನು ಗೆಲ್ತಾ ಇದ್ರು. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 240 ಕ್ಷೇತ್ರಗಳನ್ನು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಒಂದು ವೇಳೆ ತಮಿಳುನಾಡಿನಲ್ಲಿ ಮೈತ್ರಿಕೂಟ ಏನಾದರೂ 10ರಿಂದ 15 ಕ್ಷೇತ್ರವನ್ನು ಗೆದ್ದಿದ್ದೇ ಆಗಿದ್ರೆ ನರೇಂದ್ರ ಮೋದಿ ಅವರಿಗೆ ಇವತ್ತು ಇಷ್ಟೊಂದು ಒತ್ತಡ ಇರ್ತಾ ಇರಲಿಲ್ಲ. ಕೇಂದ್ರದಲ್ಲಿ ಎನ್ಡಿಎ ಸೀಟ್ಗಳ ಸಂಖ್ಯೆ 300 ಕ್ರಾಸ್ ಆಗಿ ಹೋಗಿರ್ತಿತ್ತು. ಹೀಗಾಗಿ 2024ರ ಚುನಾವಣೆಗೆ ಮುಂಚೆ ಮಾಡಿದಂತಹ ತಪ್ಪಿನ ಅರಿವು ಬಿಜೆಪಿ ನಾಯಕರಿಗೂ ಅರ್ಥ ಆಗಿದೆ, ಅಣ್ಣಾಮಲೈಗೂ ಕೂಡ ಅರ್ಥ ಆಗಿದೆ. ಇದೇ ಕಾರಣದಿಂದ ಅಣ್ಣಾಮಲೈ ಅವರು ಲೋಕಸಭಾ ಚುನಾವಣೆ ಆದ ಬಳಿಕ ಅಣ್ಣಾ ಡಿಎಂಕೆಯನ್ನ ಟೀಕಿಸೋದನ್ನೇ ನಿಲ್ಲಿಸಿಬಿಟ್ಟಿದ್ರು. ಆಗಾಗ ಪರೋಕ್ಷವಾಗಿ ಮೈತ್ರಿಯ ಬಗ್ಗೆ ಮಾತನಾಡ್ತಾ ಇದ್ರು. ಇದಿಷ್ಟು ಮಾತ್ರ ಅನಿವಾರ್ಯತೆ ಅಲ್ಲ ಮಿತ್ರರೇ. ಒಂದು ವೇಳೆ 2026ರ ಚುನಾವಣೆ ವೇಳೆಗೆ ಮೈತ್ರಿಕೂಟ ಇಲ್ಲದೇ ಇದ್ರೆ ಬಿಜೆಪಿಗೇನು ದೊಡ್ಡ ಯಶಸ್ಸು ಸಿಗೋದಿಲ್ಲ. ಹೇಗೆ ಅಂತ ಹೇಳ್ತೀನಿ ಕೇಳಿ. ತಮಿಳುನಾಡಿನಲ್ಲಿ 234 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ತಮಿಳುನಾಡಿನಲ್ಲಿ ಬಿಜೆಪಿ ಸಂಘಟನೆ ಇದೆಯಲ್ಲ, ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ. ಒಂದು ವೇಳೆ ಮೈತ್ರಿಕೂಟ ಇಲ್ಲದೇ ಇದ್ರೆ ಈ 234 ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಹಾಕಬೇಕು. ಅಭ್ಯರ್ಥಿಯ ಕೊರತೆಯನ್ನು ಎದುರಿಸ್ತಾ ಇದೆ. ಬಿಜೆಪಿಯಲ್ಲಿ ಹುಡುಕಿದ್ರು ಒಂದು 25ರಿಂದ 30 ನಾಯಕರು ಸಿಗೋದಿಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಸ್ವಲ್ಪನಾದರೂ ಪಾಪ್ಯುಲರ್ ಇರುವಂತಹ ನಾಯಕರನ್ನ ಕಣಕ್ಕಿಳಿಸಬೇಕಾಗತ್ತಲ್ಲ. ಹೀಗಾಗಿ ಅಭ್ಯರ್ಥಿಯ ಕೊರತೆಯನ್ನು ಬಿಜೆಪಿ ಎದುರಿಸಬೇಕಾಗತ್ತೆ. ಇಲ್ಲಪ್ಪ ಕೆಲ ಪುಟ್ಟ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡ್ಕೊಳ್ತೀನಿ ಅಂತಂದ್ರೆ ಬಿಜೆಪಿ ಜೊತೆಗಿರುವಂತಹ ಪಕ್ಷಗಳು ಯಾವುದು? PMK, AMMK ಈ ಎಲ್ಲ ಪಕ್ಷಗಳು ಕೂಡ ತೀರಾ ಚಿಕ್ಕ ಚಿಕ್ಕ ಪಕ್ಷಗಳು. ನೀವು ಅವರೆಲ್ಲರಿಗೂ ಒಂದು 100 ಸೀಟ್ ಬಿಟ್ಕೊಟ್ರೂ ಕೂಡ ಬಿಜೆಪಿ ಏಕಾಂಗಿಯಾಗಿ 134 ಕ್ಷೇತ್ರಗಳಲ್ಲಾದರೂ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು. ಅಷ್ಟೊಂದು ಅಭ್ಯರ್ಥಿಗಳು ಬಿಜೆಪಿ ಬಳಿಯಲ್ಲಿಲ್ಲ. ಹೀಗಾಗಿ ಅಣ್ಣಾ ಡಿಎಂಕೆಯ ಜೊತೆಗಿನ ಮೈತ್ರಿ ಬಿಜೆಪಿಗೂ ಕೂಡ ಅನಿವಾರ್ಯವಾಗಿದೆ. ಈಗ ಅಮಿತ್ ಶಾ ಅವರ ಪ್ಲಾನ್ ಏನು ಕೇಳಿದ್ರೆ ಅಣ್ಣಾ ಡಿಎಂಕೆಗೆ ದೊಡ್ಡ ಮಟ್ಟದಲ್ಲಿ ಸೀಟನ್ನು ಬಿಟ್ಕೊಡುವಂತಹದ್ದು. ಅಂದ್ರೆ ಕನಿಷ್ಠ ಪಕ್ಷ ಅವರಿಗೊಂದು 130ರಿಂದ 150 ಸೀಟನ್ನು ಬಿಟ್ಕೊಡ್ತಾರೆ. ಉಳಿದಂತಹ ಒಂದು 50-60 ಕ್ಷೇತ್ರಗಳಲ್ಲಿ ಬಿಜೆಪಿ ಕಣಕ್ಕಿಳಿಯುತ್ತೆ. ಇನ್ನು ಸಣ್ಣ ಪುಟ್ಟ ಪಕ್ಷಗಳಿಗೆ ಒಂದು 20ರಿಂದ 30 ಸೀಟನ್ನು ಬಿಟ್ಟುಕೊಟ್ಟು ತಮಿಳುನಾಡಿನಲ್ಲಿ ಒಂದು ಸಮ್ಮಿಶ್ರ ಸರ್ಕಾರ ರಚನೆಗೆ ಯತ್ನ ಮಾಡುವಂತಹದ್ದು. ಒಂದು ವೇಳೆ ಈ ಮೈತ್ರಿಕೂಟಕ್ಕೆ ಸರಳ ಬಹುಮತ ಬಂದಿದ್ದೇ ಆದ್ರೆ ಇಡೀ ಸರ್ಕಾರದ ಜುಟ್ಟು ಜನಿವಾರ ಕೇಂದ್ರದ ಬಿಜೆಪಿ ನಾಯಕರ ಕೈಲಿರುತ್ತೆ. ಆ ರೀತಿಯಾದಂತಹ ಒಂದು ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಬಿಜೆಪಿ ಕೂಡ ಯತ್ನ ಮಾಡ್ತಾ ಇದೆ. ನಾನು ಅದಕ್ಕೆ ಆರಂಭದಲ್ಲಿ ತಮ್ನೈಲ್ ಹೆಡ್ಡಿಂಗ್ ಹಾಕಿದ್ದು ಅಣ್ಣಾಮಲೈ ಸಿಎಂ ಅಲ್ಲ ಡಿಸಿಎಂ ಅಂತ. ಒಂದು ವೇಳೆ ಈ ಮೈತ್ರಿಕೂಟ ಫೈನಲ್ ಆಗಿ 2026ರ ಚುನಾವಣೆಯನ್ನ ಬಿಜೆಪಿ ಮತ್ತು ಅಣ್ಣಾ ಡಿಎಂಕೆ ಮೈತ್ರಿಕೂಟ ಎದುರಿಸಿ ಅಧಿಕಾರಕ್ಕೆ ಬಂದಿದ್ದೇ ಆದ್ರೆ ಅಂತಹ ಸಂದರ್ಭದಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ. ಅಣ್ಣಾಮಲೈ ಅವರು ಡಿಸಿಎಂ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಮಿತ್ರರೇ, ತಮಿಳುನಾಡಿನಲ್ಲಿ ಆಗ್ತಿರುವಂತಹ ಈ ರಾಜಕೀಯ ಬೆಳವಣಿಗೆಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ